ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಸೊ ಇವತ್ತು ಥರ್ಡ್ ಡೇ ಆ್ಯಂಡ್ ಈ ವಿಡಿಯೋ ಬಂದ್ಬಿಟ್ಟು ವರ್ಕ್ ಮಾಡೋರಿಗೆ ಎಷ್ಟು ಯೂಸ್ ಆಗುತ್ತೆ ಗೊತ್ತಾ. ಆ್ಯಂಡ್ ವರ್ಕ್ ಮಾಡೋದಷ್ಟೇ ಅಲ್ಲ, ವೆಯ್ಟ್ ಲಾಸ್ ಆಗಬೇಕು ಆದ್ರೂ ಲೇಝಿ ಮಾಡ್ತಾ ಇರ್ತಾರಲ್ಲ, ಸೊ ಅಂಥವ್ರಿಗೆ ಬೆಸ್ಟ್ ವಿಡಿಯೋ ಇದು. ಅಂಥ ಒಂದು ಸೂಪರ್ ಪವರ್ಫುಲ್ ಆಗೋ ಒಂದು ಬೆಲ್ಲಿ ಫ್ಯಾಟ್ ಡ್ರಿಂಕ್ ಅಂತ ಹೇಳ್ಬೋದು. ಮತ್ತೆ ಬೆಲ್ಲಿ ಫ್ಯಾಟ್ಗೆ ಎಕ್ಸ್ಟ್ರಾ ಬಾಡಿ ಫ್ಯಾಟ್, ವೆಯ್ಟ್ ಲಾಸ್, ಸೊ ಇದನ್ನೆಲ್ಲ ಕಡಿಮೆ ಮಾಡಿ ನಮಗೆ ಫಿಟ್ ಆಗಿ ಹೆಂಗಾಗಿ ಫೇಸಲ್ಲಿ ತುಂಬ ಗ್ಲೋಯಿಂಗ್ ಕೊಡುವಂಥ ಒಂದು ಡ್ರಿಂಕ್ನ ತೋರಿಸ್ತೀನಿ. ಅದನ್ನು ಜಸ್ಟ್ ಒಂದು ಸೆಕೆಂಡಲ್ಲಿ ಹೆಂಗ ಅಂತ ಅನ್ಕೊಳ್ತಾ ಇದ್ದೀರಲ್ಲ. ಸೊ ಇಲ್ಲಿ ಆಲ್ರೆಡಿ ನಾನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಮೇಯ್ನಾಗಿ ಆಫೀಸ್ಗೆ ಹೋಗೋರಿಗೆ ಈ ಚಾಲೆಂಜ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ. ಸೊ ಬೆಳಗ್ಗೆ ಅವ್ರಿಗೆ ವೆಯ್ಟ್ ಲಾಸ್ ಡ್ರಿಂಕ್ ತೊಗೊಳ್ಳಿ ಅಂತಂದರೆ ಟೈಮೇ ಇರೋದಿಲ್ಲ, ಇಲ್ಲಾಂತಂದರೆ ಸೊ ತೊಗೊಳೋದಕ್ಕೆ ಬೋರು, ಅವೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಯೂಸ್ ಮಾಡಿ ತೊಗೊಳೋದಕ್ಕೆ ಹಂಗೆ ಹಿಂಗೆ ಅಂತ ಇರ್ತಾರೆ. ಸೊ ನಾನು ಹೇಳಿದ್ದೆ ಈ 10 ಡೇಸಲ್ಲಿ ಒಂದು ಐಡಿಯಾ ಕೊಡ್ತೀನಿ, ಡೈಲಿ ಒಂದು ಸೊ ನಿಮಗೆ ಡ್ರಿಂಕ್ ತೋರಿಸಿದ್ರೆ ಮೇನ್ ವೆಯ್ಟ್ ಲಾಸ್ ಡ್ರಿಂಕ್ ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಆದರೆ ಬೆಳಗ್ಗೆ ಮತ್ತು ನೈಟ್ 2 ಸಲ ತೊಗೊಳ್ಳಿ ಯಾವುದೇ ವೆಯ್ಟ್ ಲಾಸ್ ಡ್ರಿಂಕ್. ಇಲ್ಲ ಅಂತಂದರೆ ಕಂಪಲ್ಸರಿಯಾಗಿ ಮಾರ್ನಿಂಗ್ ಟೈಮಲ್ಲಿ ಮಾತ್ರ ಎಂಟಿ ಸ್ಟಮಕಲ್ಲಿ ತಗೊಳ್ಳುವಂಥ ವೆಯ್ಟ್ ಲಾಸ್ ಡ್ರಿಂಕ್ ಏನಿರುತ್ತಲ್ಲ, ಸೊ ಅದು ತುಂಬ ಇಂಪಾರ್ಟೆಂಟು. ಸೊ ಟೈಮ್ ಇಲ್ಲ ಅಂತ ಕಂಪ್ಲೇಂಟ್ ಮಾಡೋರಿಗೆ ಇವತ್ತೊಂದು ಒಳ್ಳೆ ಸೂಪರ್ ಡ್ರಿಂಕ್ ತೋರಿಸ್ತೀನಿ. ಹೇಳಿದೆಲ್ಲ 1 ಸೆಕೆಂಡ್ ಸಾಕು. ಸೊ 1 ಸೆಕೆಂಡ್ ಹೆಂಗೆ ಗೊತ್ತಾ, ನನ್ನ ಕೈಯಲ್ಲಿ ಏನಿದೆ ಗೊತ್ತಾ, ಜಸ್ಟ್ ಇದು ಏನು ಕ್ಯೂಬ್ ಇದೆಯಲ್ಲ, ಐಸ್ ಕ್ಯೂಬ್, ಇದು ಒಂಥರ ಬಾಂಬ್ ಥರ ವರ್ಕ್ ಆಗುತ್ತೆ ವೆಯ್ಟ್ ಲಾಸ್ಗೆ. ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಈ ವೆಯ್ಟ್ ಲಾಸ್ ಬಾಂಬ್ನ ಸೊ ಈ ಥರ ಒಂದು ಗ್ಲಾಸಲ್ಲಿ ಹಾಕ್ಕೊಳ್ಳೋದು. ಸ್ವಲ್ಪ ಬಿಸಿನೀರು ಕಾಸ್ಕೋಬೇಕು. ನಾವು ಉಗುರು ಬೆಚ್ಚಗಿರುತ್ತಲ್ಲ, ತೀರಾ ಬಿಸಿ ಬೇಡ, ಕುದಿಸೋ ಥರ ಬಿಸಿ ಬೇಡ, ಸ್ವಲ್ಪ ನೀರನ್ನ ಬಿಸಿ ಮಾಡಿಕೊಂಡು ನೀರಲ್ಲಿ ಹಾಕ್ಕೊಂಡ್ಬಿಟ್ರೆ ಮುಗೀತು. ಇಷ್ಟೇ ಹೇಳಿದ್ನ, ಅದಕ್ಕೆ 1 ಸೆಕೆಂಡ್ ಅಂತ ಹೇಳಿದ್ದು. ಸೊ ಬಿಸಿನೀರು ಹಾಕಿರ್ತೀವಲ್ಲ, ಇನ್ಸ್ಟಂಟ್ ಆಗಿ ಅದು ಕರ್ಗು ಹೋಗ್ಬಿಡುತ್ತೆ. ಈ ಥರ ಒಂದ್ಸಲ ನೀವು ಮಾಡಿಟ್ಕೊಳ್ಳಿ. ಸಂಡೇ ಆ ಥರ ಎಲ್ಲ ಫ್ರೀ ಇರುತ್ತಲ್ಲ, ಒಂದ್ಸಲ ನೀವು ಮಾಡೋದಕ್ಕೂ ಅಷ್ಟೊಂದು ಟೈಮ್ ಬೇಕಾಗಲ್ಲ. ಒಂದು ಹಾರ್ಡ್ಲಿ ಅಂದರೆ ಒಂದು 20 ಮಿನಿಟ್ಸ್ ಒಳಗೆ ನಾವು ಇದನ್ನೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಡ್ಬೋದು. ಸೊ ನಿಮಗೆ ಫ್ರೀ ಇದ್ದಾಗ ಈ ಥರ ಮಾಡಿಟ್ಕೊಂಡ್ರೆ ಆರಾಮಾಗಿ ನೀವು 15 ಡೇಸ್, 1 ಮಂತು, ಸೊ 1 ಮಂತ್ವರೆಗೂ ಫ್ರಿಜ್ಜಲ್ಲಿ ಈ ಥರ ಐಸ್ ಕ್ಯೂಬ್ ಮಾಡಿಟ್ಕೊಂಡು ಡೈಲಿ ಒಂದೊಂದು ತಗೋಬೋದು. ಸೊ ಬೆಸ್ಟ್ ಅಲ್ಲ, ಟೇಸ್ಟೂ ತುಂಬ ಚೆನ್ನಾಗಿದೆ. ಸೊ ಈ ಥರ ಈಸಿ ಮೆಥಡಲ್ಲಿ ನಮಗೆ ವೆಯ್ಟ್ ಲಾಸ್ ಮಾಡ್ಕೋಬೋದು ಅಂದರೆ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತಲ್ಲ. ಸೊ ಇದನ್ನ ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತ ಡೀಟೇಲಾಗಿ ತೋರಿಸಿದ್ದೀನಿ ನೋಡಿ. ಆ್ಯಂಡ್ ಇದನ್ನು ನಾವು ವಿಟಮಿನ್ ಸಿ ಬಾಂಬ್ಸ್ ಅಂತಲೂ ಹೇಳ್ಬೋದು. ವೆಯ್ಟ್ ಲಾಸ್ ವಿಟಮಿನ್ ಸಿ ಬಾಂಬ್ಸು, ಯಾಕಂದರೆ ಬಾಂಬ್ ಥರ ವರ್ಕ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ಯೂಸ್ ಮಾಡಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಹೈ ಲೆವೆಲ್ಸ್ ಆಫ್ ವಿಟಮಿನ್ ಸಿ ಇರುತ್ತೆ. ಸೊ ವಿಟಮಿನ್ ಸಿ ನಮ್ಮ ಏನು ಫ್ಯಾಟ್ ಲಾಸ್ ಪ್ರಾಸೆಸ್ಗೆ ಎಷ್ಟು ಇಂಪಾರ್ಟೆಂಟ್. ಆ್ಯಂಡ್ ಬೆಲ್ಲಿ ಫ್ಯಾಟ್ ಏನು ಏರಿಯಾ ಇದೆಯಲ್ಲ, ಅದನ್ನೆಲ್ಲ ಸ್ಟಬ್ಬನ್ ಬೆಲ್ಲಿ ಫ್ಯಾಟ್ ಅಂತ ಹೇಳ್ತೀವಿ, ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಮಗೆ ವಿಟಮಿನ್ ಸಿ ತುಂಬಾ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಯಾವ ರೀತಿಯಾಗಿ ಪ್ರಿಪೇರ್ ಮಾಡಬೇಕು ಅಂತ ನೋಡೋದಕ್ಕೂ ಮುಂಚೆ ಒಂದು ಡೌಟ್ ಇದೆ ಚಿಕ್ಕದು, ಅದನ್ನ ಕ್ಲಾರಿಫೈ ಮಾಡಿಬಿಡ್ತೀನಿ. ಹಲವಾರು ಜನಕ್ಕೆ ಇದ್ರ ಬಗ್ಗೆ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ಅನಿಸುತ್ತೆ. ನಾನು ಕ್ಯೂ ಸ್ಕಿನ್ ತುಂಬ ದಿನಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ಕೇಳೋದೇನು ಅಂದರೆ ನಮ್ಮ ಫಾಲೋವರ್ಸು, ಅಕ್ಕ ನಾನು ಯೂಸ್ ಮಾಡ್ಬೇಕಂತ ಇದ್ದೀನಿ, ತರಿಸ್ಕೋಬೇಕಂತ ಇದ್ದೀನಿ, ನನಗೂ ತುಂಬಾ ಸ್ಕಿನ್ ಇಶ್ಯೂಸ್ ಎಲ್ಲ ಇದ್ದಾವೆ, ಸ್ಕಿನ್ ಎಲ್ಲ ಹಾಳಾಗೋಗ್ಬಿಟ್ಟಿದೆ, ಲೈಕ್ ನಂದು ಪ್ರೆಗ್ನೆನ್ಸಿ ಎಲ್ಲ ಆದಮೇಲೆ, ಡೆಲಿವರಿ ಆದಮೇಲೆ. ಸೊ ಅದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ನಮಗೆ ರಿಸಲ್ಟ್ಸ್ ಎಲ್ಲ ಬರೋದಕ್ಕೆ, ಆ್ಯಂಡ್ ನಮಗೆ ಇರುವಂಥ ಇಶ್ಯೂಸ್ ಎಲ್ಲ ಕಡಿಮೆ ಆಗೋದಕ್ಕೆ ಎಷ್ಟು ದಿನ ಬೇಕು, ಸೊ ಎಷ್ಟು ದಿನ ಯೂಸ್ ಮಾಡಬೇಕು ಈ ಕ್ಯೂರ್ ಸ್ಕಿನ್ನ ಅಂತ ಕೇಳ್ತಿದ್ದೀರಲ್ಲ. ಆಲ್ರೆಡಿ 1-2-3 ಸಲ ಮೆನ್ಷನ್ ಮಾಡಿದ್ದೀನಿ. ಈ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ ಅನ್ನೋದು ನಮಗೆ ಟ್ರೀಟ್ಮೆಂಟ್. ಸೊ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಇವೇನು ನಮಗೆ ಪ್ರಾಡಕ್ಟ್ಸ್ ಕೊಡ್ತಾರಲ್ಲ, ಸೊ ಸರ್ಟಿಫೈಡ್ ಡರ್ಮೋಟಾಲಜಿಸ್ಟ್ ನಮಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ ನಮಗಿರುವಂಥ ಸ್ಕಿನ್ ಇಶ್ಯೂಸ್ ಏನಿದಾವಲ್ಲ. ಸೊ ಅದನ್ನ ನೋಡ್ಬಿಟ್ಟು ಅವರು ನಮಗೆ ಮ್ಯಾಚ್ ಆಗುವಂಥ ಪ್ರಾಡಕ್ಟ್ಸ್ ಕೊಡ್ತಾರೆ. ಎಲ್ಲರಿಗೂ ಒಂದೇ ಥರ ಅಲ್ಲ. ಸೊ ನಾವು ಡಾಕ್ಟರ್ಸ್ ಹತ್ರ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ತಗೊಂಡು ನಮಗೆ ಕಡಿಮೆ ಆದಮೇಲೆ ಲೈಕ್ ಬಿಡ್ತೀವಲ್ಲ, ಅದೇ ಥರನೇ ಇದನ್ನು ನಮಗೆ ನಮ್ಮ ಸ್ಕಿನ್ ಇಶ್ಯೂಸ್ ಕಡಿಮೆ ಆಗೋವರೆಗೂ ಯೂಸ್ ಮಾಡಬೇಕು ಅಷ್ಟೇ. ಪರ್ಮನೆಂಟ್ ಆಗೇನು ಇದೇ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕಂತ ಅಲ್ಲ. ನೀವು ಹೊರಗಡೆ ಹೋಗಿ ಬ್ಯುಸಿ ಲೈಫಲ್ಲಿ ಅಂದರೆ ಒಳ್ಳೆ ಡರ್ಮೋಟಾಲಜಿಸ್ಟ್ ನಿಮಗೆ ಸಿಗದೆ ಇರ್ಬೋದು ನಿಮ್ಮೂರ ಕಡೆ.
ಸೊ ಆ ಥರ ಅವೈಲಬಿಲಿಟಿ ಇಲ್ಲದೆ ಇದ್ದಾಗ ನೀವೇನು ಮಾಡ್ಬೋದು ಅಂತಂದರೆ ಆರಾಮಾಗಿ ಮನೆಯಲ್ಲೇ ಕುತ್ಕೊಂಡು ನಿಮ್ಮ ಮೊಬೈಲಲ್ಲೇ ಈ ಕ್ಯೂರ್ ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡಿಬಿಟ್ಟು ಸೊ ಅದರಲ್ಲಿ ನಿಮ್ಮ ಫೋಟೋಸ್ ಎಲ್ಲ ಕೇಳುತ್ತೆ, ನಿಮ್ಮ ಡೀಟೇಲ್ಸು ಪ್ರತಿಯೊಂದು ಮೆನ್ಷನ್ ಮಾಡಿ ನಮಗೆ ಸೂಟ್ ಆಗುವಂಥ ಪ್ರಾಡಕ್ಟ್ಸ್ನ ಅವರು ಕೊಡ್ತಾರೆ. ಸೊ ಇದನ್ನ ಯೂಸ್ ಮಾಡಿ ನನಗೆ ವಿಸಿಬಲ್ ಡಿಫ್ರೆನ್ಸ್ ಕಾಣಿಸಿದ್ದು ವಿತಿನ್ 15 ಡೇಸಲ್ಲೇ ನಾನು ಒಳ್ಳೆ ರಿಸಲ್ಟ್ಸ್ನ ನೋಡಿದ್ದೀನಿ. ಇದನ್ನ ಕ್ಲಾರಿಫೈ ಮಾಡಬೇಕಿತ್ತು. ಆ್ಯಂಡ್ ನೀವೇನಾದರೂ ಈ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡ್ರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ ಮಾಡಿ. ಆ್ಯಂಡ್ ಪರ್ಚೇಸ್ ಮಾಡೋ ಟೈಮಲ್ಲಿ ಅಶ್ವಿನಿ 100 ಅಂತೇಳಿ ಈ ಕೂಪನ್ ಕೋಡ್ನ ಯೂಸ್ ಮಾಡಿದರೆ ಇನ್ಸ್ಟಂಟ್ ಆಗಿ 100 ರೂಪೀಸ್ ಆಫರ್ನು ಸಿಗುತ್ತೆ. ಸೊ ಈಗ ನಿಮ್ಗಿರೋಂಥ ಡೌಟ್ ಕ್ಲಾರಿಫೈ ಆಯಿತು ಅಂತ ಅನ್ಸುತ್ತೆ. ಆ್ಯಂಡ್ ಬನ್ನಿ ಈಗ ಆ ವೇಟ್ ಲಾಸ್ ವಿಟಮಿನ್ ಸಿ ಬಾಂಬ್ಸ್ನ ಯಾವ ರೀತಿಯಾಗಿ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. 100% ಗ್ಯಾರಂಟಿಯಾಗಿ ನಿಮ್ಮ ಬೆಲ್ಲಿ ಫ್ಯಾಟ್ನ ಕರಗಿಸೋ ಒಂದು ಪವರ್ ಇದೆ ಅಂತಂದರೆ ಇದಕ್ಕೆ ಎಷ್ಟು ಪವರ್ಫುಲ್ ಆಗಿರೋಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಬೇಕು ಹೇಳಿ. ಸೊ ಏನೇನು ಇಲ್ಲಿ ಯೂಸ್ ಮಾಡಿದ್ದೀನಿ ಅಂದರೆ ಹಸಿ ಅರಿಶಿನ ಬೇಕಾಗುತ್ತೆ ಮೇಯ್ನಾಗಿ. ಸೊ ಇದು ಅಂತೂ ಸ್ಕಿಪ್ ಮಾಡೋ ಹಾಗೆ ಇಲ್ಲ, ಆರಾಮಾಗಿ ಎಲ್ಲ ಮಾರ್ಕೆಟ್ಸಲ್ಲೂ ಸಿಗುತ್ತೆ. ಹಸಿ ಅರಿಶಿನ ಬೇಕು, ಹಾಗೆ ಸ್ವಲ್ಪ ಹಸಿ ಶುಂಠಿ. ನಾವು ಇಲ್ಲಿ ಅರಿಶಿನ ಜಾಸ್ತಿ ತೊಗೋಬೇಕು, ಶುಂಠಿನ ಸ್ವಲ್ಪ ಕಡಿಮೆ ತೊಗೋಬೇಕು. ನೆಕ್ಸ್ಟ್ ಬಂದುಬಿಟ್ಟು 3 ಆಮ್ಲ ತೊಗೊಂಡಿದ್ದೀನಿ, ಬೆಟ್ಟದ ನೆಲ್ಲಿಕಾಯಿ. ಆ್ಯಂಡ್ ನೆಕ್ಸ್ಟ್ ಮೇನ್ ಇಂಗ್ರೀಡಿಯೆಂಟು 2 ಪೈನಾಪಲ್ ಸ್ಲೈಸಸ್ನ ತೊಗೊಂಡಿದ್ದೀನಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟು ಒಂದು 15ರಿಂದ 20 ಮೆಣಸಿನ ಕಾಳುಗಳನ್ನ ತೊಗೊಂಡಿದ್ದೀನಿ. ಸೊ ಇವೆಲ್ಲ ಎಷ್ಟು ಪವರ್ಫುಲ್ ಇಂಗ್ರೀಡಿಯೆಂಟ್ ಗೊತ್ತಾ. ಆ್ಯಂಡ್ ಮೇಯ್ನಾಗಿ ಇವೆಲ್ಲ ಕಂಬೈನ್ ಮಾಡಿ ತೊಗೊಳೋದ್ರಿಂದ ನಮ್ಮ ಬೆಲ್ಲಿ ಫ್ಯಾಟ್ ಮತ್ತು ಇಂಚ್ ಲಾಸು, ವೇಟ್ ಲಾಸು ಎಷ್ಟು ಚೆನ್ನಾಗಾಗತ್ತೆ ಅಂದರೆ ಜಸ್ಟ್ ನೀವು ಇದನ್ನು ತೊಗೊಂಡು ನೋಡಿ, ಒಂದು ಸಲ ನನ್ನ ನಂಬಿಬಿಟ್ಟು ಪ್ರಿಪೇರ್ ಮಾಡಿಕೊಂಡು, ಇದೇನೂ ಇಲ್ಲ ಜಾಸ್ತಿ ಟೈಮು ಬೇಕಾಗಲ್ಲ. ಎಲ್ಲ ನಾನು ತೊಗೊಂಡಿರೋವಂಥ ಎಲ್ಲ ಕ್ವಾಂಟಿಟಿನ ಸರಿಯಾಗಿ ನೋಡ್ಕೊಳ್ಳಿ. ಕರೆಕ್ಟಾಗಿ 1 ಮಂತ್ವರೆಗೂ ನಾವು ಇದನ್ನ ಯೂಸ್ ಮಾಡ್ಬೋದು ಈ ಕ್ವಾಂಟಿಟಿನ ತೊಗೊಂಡ್ಬಿಟ್ಟು. ಸೊ ಇಲ್ಲಿ ನಾನು ತೊಗೊಂಡಿರೋವಂಥ ಎಲ್ಲ ಇಂಗ್ರೀಡಿಯೆಂಟ್ಸಲ್ಲೂ ವೈಟಮಿನ್ ಸಿ ಅನ್ನೋದು ಎಷ್ಟು ಜಾಸ್ತಿ ಪ್ರಮಾಣದಲ್ಲಿದೆ ಅಂತ ನಿಮಗೆ ಆಲ್ರೆಡಿ ತಿಳಿಸಿದ್ದೀನಿ. ಸೊ ಹಾಗಾಗಿನೇ ಇದನ್ನು ನಾನು ವಿಟಮಿನ್ ಸಿ ಬಾಂಬ್ ಅಂತ ಹೇಳಿರೋದು. ನೋಡಿ, ಇವಾಗ ನಾನು ತೊಗೊಂಡಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಒಂದು 2-3 ಸಲ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಅದಕ್ಕೆ ಏನು ಮಾಡಬೇಕು ಅಂದರೆ ಚಿಕ್ಕ ಚಿಕ್ಕ ಪೀಸಸ್ಸಾಗಿ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್, ಎಷ್ಟು ಸ್ಮೂತ್ ಪೇಸ್ಟ್ ಆಗುತ್ತೋ ಅಷ್ಟು ಸ್ಮೂತಾಗಿ ಬ್ಲೆಂಡ್ ಮಾಡ್ಕೋಬೇಕು. ಆ್ಯಂಡ್ ಈಗ ಡೈರೆಕ್ಟಾಗಿ ನಾವು ಬ್ಲೆಂಡ್ ಮಾಡ್ಕೊಂಡಿರೋ ಪಲ್ಪ್ ಸಹ ನಾವು ಐಸ್ ಕ್ಯೂಬ್ ಮಾಡಿಕೊಂಡ್ರೆ ತುಂಬಾ ಸ್ಟ್ರಾಂಗ್ ಆಗುತ್ತೆ, ಕುಡಿಯೋದಕ್ಕೂ ನಿಜವಾಗ್ಲೂ ಆಗೋದಿಲ್ಲ. ಸೊ ಹಾಗಾಗಿನೇ ಇದನ್ನ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು 1 ಗ್ಲಾಸಷ್ಟು ನೀರು ತೊಗೊಂಡು ಇದಕ್ಕೆ ಡೈಲ್ಯೂಟ್ ಮಾಡ್ಕೊತೀನಿ. ಆ್ಯಂಡ್ ಸ್ವಲ್ಪ ಫಿಲ್ಟರ್ ತೊಗೊಂಡ್ಬಿಟ್ಟು ಸ್ಟ್ರೇನ್ ಮಾಡ್ಕೊಳ್ಳಿ. ಈ ಪಲ್ಪೆಲ್ಲ ಇದ್ದರೆ ಕುಡಿಯೋದಕ್ಕೂ ನಮ್ಗೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಎಷ್ಟು ಕಂಪ್ಲೀಟಾಗಿ ಇದರಲ್ಲಿ ಏನೂ ಇಲ್ಲದೆ ಇರೋ ಥರ ನಾವು ಫಿಲ್ಟರ್ ಮಾಡ್ಕೊಂಡ್ಬಿಟ್ಟು ಈಗ ಒಂದು ಐಸ್ ಕ್ಯೂಬಿಂದು ಟ್ರೇ ತೊಗೊಳ್ಳಿ. ಸೊ ಐಸ್ ಕ್ಯೂಬ್ ಟ್ರೇ ತೊಗೊಂಡು ಇದರಲ್ಲಿ ಜಸ್ಟ್ ನಾನು ಫ್ಲೇವರ್ಗೋಸ್ಕರ ಮತ್ತು ಡೈಜೆಷನ್ಗೂ ಚೆನ್ನಾಗಿ ಫ್ಲೇವರು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಪುದೀನ ಎಲೆಗಳನ್ನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ತುಳಸಿ ಎಳೆನೂ ತೊಗೋಬೋದು, ಇಲ್ಲಾಂತಂದರೆ ಸ್ಕಿಪ್ಪೂ ಮಾಡ್ಬೋದು. ಆ್ಯಂಡ್ ಈಗ ನಾವು ಫಿಲ್ಟರ್ ಮಾಡಿ ಇಟ್ಕೊಂಡಿರೋಂಥ ಏನು ಡ್ರಿಂಕ್ ಇದೆಯಲ್ಲ ಅದನ್ನೆಲ್ಲ ಟ್ರೈ ಒಳಗೆ ಹಾಕ್ಬಿಟ್ಟು ಓವರ್ನೈಟ್ ಫ್ರಿಜ್ಜಲ್ಲಿ ಇಟ್ಬಿಡಿ, ಐಸ್ ಕ್ಯೂಬ್ ಆಗುತ್ತೆ. ಸೊ ಈ ಒಂದು ಐಸ್ ಕ್ಯೂಬ್ನ ಡೈಲಿ ಒಂದೊಂದು ಬೆಳಗ್ಗೆ ಈ ಥರ ಟೀ ಇನ್ಸ್ಟ್ಯಾಂಟಾಗಿ ಮಾಡಿಕೊಂಡು ಬಿಸಿ ನೀರನ್ನ ಕಾಸ್ಕೋಬೇಕು, ಏನಿಲ್ಲ ಸ್ವಲ್ಪ ಬಿಸಿ ನೀರು ಕಾಸ್ಕೊಂಡ್ಬಿಟ್ಟು ಒಂದು ಐಸ್ ಕ್ಯೂಬ್ ಹಾಕಿ ಒಂದು ಸಲಕ್ಕೆ 1 ಕಪ್ ಇಷ್ಟು ತೊಗೊಂಡ್ರೆ ನೀವು ಸಾಕಾಗುತ್ತೆ. ಇಲ್ಲ ನಮ್ಗೆ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಫ್ಲೇವರ್ ನಡೆಯುತ್ತೆ ಅಂತಂದರೆ 2 ಐಸ್ ಕ್ಯೂಬ್ಸ್ನ ಯೂಸ್ ಮಾಡ್ಬೋದು, ಅದು ನಿಮಗೆ ಬಿಟ್ಟಿರೋದು. ಆ್ಯಂಡ್ ಯಾರಿಗೆಲ್ಲ ಬಾಡಿ ತುಂಬ ಹೀಟ್ ಆಗುತ್ತೆ ಅಂದರೆ ಅವರು ಡೈಲಿ 1 ಕಪ್ ತೊಗೊಂಡ್ರೆ ಸಾಕು. ಈ ಡ್ರಿಂಕ್ ಬಂದು ಪ್ರತಿಯೊಬ್ಬರು ತೊಗೋಬೋದು. ಬ್ರೆಸ್ಟ್ ಫೀಡ್ ಮಾಡೋ ಮದರ್ಸ್ ತೊಗೋಬೋದು, ಹೆಲ್ತ್ ಇಶ್ಯೂಸ್ PCOD, ಥೈರಾಯ್ಡ್, ಡಯಾಬಿಟಿಕ್ಸ್ ಪ್ರತಿಯೊಬ್ಬರು ತೊಗೋಬೋದು ಈ ಡ್ರಿಂಕ್ನ. ಬಟ್ ಒಂದು ನೆನ್ಪಿಟ್ಕೊಳ್ಳಿ, ಈ ಡ್ರಿಂಕ್ನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೊಗೊಂಡು ಮಿನಿಮಮ್ 1 ಅವರ್ ಗ್ಯಾಪ್ ಇರಬೇಕು. ಸೊ ನಾನು ಆವಾಗಲೇ ಈ ಡ್ರಿಂಕ್ನ ತೊಗೊಂಡಲ್ಲ. ಈಗ ನಾನು ಬ್ರೇಕ್ಫಾಸ್ಟ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ಗೆ ಸ್ಮೂತಿನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನಾನು ಎಷ್ಟೊಂದು ಸ್ಮೂತಿಗಳನ್ನ ತೋರಿಸಿದ್ದೀನಿ, ಸಪ್ರೇಟಾಗಿ ಒಂದು ವೀಡಿಯೋನೂ ಹಾಕಿದ್ದೀನಿ. 7 ಸ್ಮೂತೀಸ್ ಅಂತೇಳಿ 1 ವಾರಕ್ಕಾಗೋಷ್ಟು ಸ್ಮೂತೀಸು. ಯಾವುದಾದ್ರೂ ಒಂದು ಸ್ಮೂತಿನ ತೊಗೊಳ್ಳಿ. ನನ್ನ ಮನೆಯಲ್ಲಿ ಪೈನಾಪಲ್ ಅವೈಲಬಲ್ ಇತ್ತು, ಹಾಗಾಗಿ ಪೈನಾಪಲ್ ಸ್ಮೂತಿನ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್, ಏನೂ ಇಲ್ಲ. ನಾನು ಪೈನಾಪಲ್ಸು ಮತ್ತು ಸ್ಮೂತಿನ ಮಾಡ್ಕೊಳ್ಳೋದಕ್ಕೆ ನಾವು ಓವರ್ನೈಟ್ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಫ್ರೂಟ್ಸ್ನ ಫ್ರೋಝನ್ ಆಗಿದ್ದರೆ ನಮಗೆ ತಿಕ್ಕಾಗಿ ಬರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ಫ್ರೋಝನ್ ಪೈನಾಪಲ್ ಪೀಸಸ್ನ ಸ್ವಲ್ಪ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 5 ಗೋಡಂಬಿ, 2 ವಾಲ್ನಟ್ನ ತೊಗೊಂಡಿದ್ದೀನಿ. ನಿಮಗೆ ಇಷ್ಟ ಆಗುವಂಥ ಡ್ರೈ ಫ್ರೂಟ್ಸ್ನ ಇದರಲ್ಲಿ ಮಿಕ್ಸ್ ಮಾಡ್ಕೋಬೋದು. ಇದ್ರ ಜೊತೆಗೆ ಒಂದು ಅರ್ಧ ಕಪ್ಪಷ್ಟು ನಾನು ಲೋ ಫ್ಯಾಟ್ ಮಿಲ್ಕ್ನ ತೊಗೊಂಡಿದ್ದೀನಿ, ಸ್ಲಿಮ್ ಮಿಲ್ಕು. ನಾರ್ಮಲ್ ಮಿಲ್ಕ್ ತೊಗೊಳ್ಳೋ ಹಾಗಿದ್ರೆ ನೀವು ಅರ್ಧ ಗ್ಲಾಸಷ್ಟು ಹಾಲು, ಅರ್ಧ ಗ್ಲಾಸಷ್ಟು ನೀರನ್ನ ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳಿ. ಆ್ಯಂಡ್ ಸ್ವಲ್ಪ ಜೇನುತುಪ್ಪನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕೊನೆಯದಾಗಿ ಚಿಯಾ ಸೀಡ್ಸ್ ನಮಗೆ ಫೈಬರ್, ಪ್ರೋಟೀನ್ ಎಲ್ಲನೂ ಸಿಗುತ್ತೆ. ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೋಡಿ ಚೆಕ್ ಮಾಡಿ. ನಾನು ಯೂಸ್ ಮಾಡೋವಂಥ ಪ್ರಾಡಕ್ಟ್ಸ್
ವೆಯ್ಟ್ ಲಾಸ್ಗೆ. ಆ್ಯಂಡ್ ಈ 10 ಡೇಸ್ ಚಾಲೆಂಜ್ ನಾನು ಯಾವ ಥರ ಮಾಡ್ತಾಯಿದ್ದೀನಿ, ಏನೇನೆಲ್ಲ ಫಾಲೋ ಮಾಡ್ತಾಯಿದ್ದೀನಿ ಅಂತ ನಾನು ಮೊದಲೇ ತಿಳಿಸಿದ್ದೀನಿ. ಸೊ ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾಯಿದ್ದೀನಿ, ಅದರಲ್ಲೂ 14:10 ವಿಂಡೋನ ಮಾಡ್ತಾಯಿದ್ದೀನಿ. ಸೊ ಟೈಮಿಂಗ್ ನಂದು ಬಂದುಬಿಟ್ಟು ಬೆಳಗ್ಗೆ 10 ಗಂಟೆಯಿಂದ ನೈಟ್ 8 ಗಂಟೆವರೆಗೂ ಟೈಮ್ ಇರುತ್ತೆ. ಇದು ಬಂದುಬಿಟ್ಟು ನನ್ನ ಈಟಿಂಗ್ ವಿಂಡೋ. ಸೊ ಆಫೀಸ್ಗೆ ಹೋಗೋರಿಗೆ ನಿಮ್ಮ ಟೈಮ್ನ ನೋಡಿಕೊಂಡು ಅವೈಲಬಿಲಿಟಿ ಯಾವಾಗ ತೊಗೊಂಡ್ರೆ ಚೆನ್ನಾಗಿ ಕಂಫರ್ಟ್ ಇರುತ್ತಲ್ಲ ಆ ಟೈಮ್ನ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಈಗ ನಾನು ಮಧ್ಯಾಹ್ನ ಊಟಕ್ಕೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ರೈಸ್ ಜೊತೆ ಚಾಲೆಂಜ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಸೊ ಆಲ್ಮೋಸ್ಟ್ ರೈಸ್ ರೆಸಿಪಿನೂ ತೋರಿಸ್ತೀನಿ ನಿಮಗೆ. ಇವತ್ತೊಂದು ಹೈ ಪ್ರೋಟೀನ್ ರೈಸ್ ಲಂಚ್ ಬಾಕ್ಸಿಗೆ ಯಾವ ಥರ ಪ್ರಿಪೇರ್ ಮಾಡ್ಕೋಬೋದು ಅಂತಲೂ ತೋರಿಸ್ಕೊಡ್ತೀನಿ ಬನ್ನಿ. ಏನೂ ಇಲ್ಲ, ನಮ್ಗೆ ಎಷ್ಟಾಗುತ್ತೋ ಅಷ್ಟು ಒಂದು ನೆನ್ಪಿಟ್ಕೊಳ್ಳಿ. ರೈಸ್ ತೊಗೊಳ್ತಿದ್ದೀವಿ ಅಂತಂದರೆ ಅದರಲ್ಲಿ ವೆಜಿಟೇಬಲ್ಸ್ ಜಾಸ್ತಿ ಇರಬೇಕು. ವೆಜಿಟೇಬಲ್ಸ್ ಜಾಸ್ತಿ ಅಂದರೆ ಫೈಬರ್ ಜಾಸ್ತಿ ಇದ್ದಂಗೆ. ಸೊ ಫೈಬರ್ ಜಾಸ್ತಿ ಇತ್ತು ಅಂದರೆ ನಮಗೆ ಬೇಗ ಹೊಟ್ಟೆ ಆಗದೆ ಇರೋ ಥರ ನೋಡ್ಕೊಳುತ್ತೆ, ವೆಯ್ಟ್ ಲಾಸ್ ಮಾಡುತ್ತೆ ಆ್ಯಂಡ್ ಕಾನ್ಸ್ಟಿಪೇಷನ್ ಮಾಡೋದಿಲ್ಲ. ಸೊ ಈ ಥರದ್ದು ಎಲ್ಲದಕ್ಕೂ ರಿಲೇಟೆಡ್ ಆಗಿರುತ್ತೆ. ಹಾಗಾಗಿನೇ ನಾನು ಫೈಬರ್ ಅಂದರೆ ವೆಜಿಟೇಬಲ್ಸ್ನ ಜಾಸ್ತಿ ತೊಗೊಳ್ಳಿ. ನಾನಿಲ್ಲಿ ಯೂಸ್ ಮಾಡಿರೋದು ಕ್ಯಾರೆಟ್ ಮತ್ತು ಬೀನ್ಸು, ನೆಕ್ಸ್ಟು ಕಾಲಿಫ್ಲವರ್ ತೊಗೊಂಡಿದ್ದೀನಿ. ಪ್ರೋಟೀನ್ಗೋಸ್ಕರ ಏನು ಮಾಡ್ಕೊಂಡಿದ್ದೀನಿ ಗೊತ್ತಾ, ನಮಗೆ ಜಸ್ಟ್ ಫೈಬರ್ ಇದ್ದರೆ ಸಾಕಾಗಲ್ಲ, ಪ್ರೋಟೀನು ಬೇಕಾಗುತ್ತೆ. ಸೊ ಚೆನ್ನಾಗಿ ಕಾಳನ್ನ ಮೊದಲೇ ರಾತ್ರಿ ನೆನೆಸಿಟ್ಟು ಆ್ಯಂಡ್ ಕುಕ್ಕರಲ್ಲಿ ಒಂದು 6ರಿಂದ 8 ವಿಷಲ್ ಕುದಿಸ್ಕೊಂಡಿರೋ ಈ ಚೆನ್ನಾಗಿ ಕಾಳನ್ನ ನಾನು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದರಿಂದ ನಮಗೆ ಪ್ರೋಟೀನ್ ರಿಚ್ನೂ ಆಗುತ್ತೆ, ತಿನ್ನೋದಕ್ಕೂ ಸೂಪರ್ ಟೇಸ್ಟ್ ಇರುತ್ತೆ ಗೊತ್ತಾ. ಸೊ ಈ ಥರ ನಾವು ರೆಡಿ ಮಾಡಿಕೊಂಡು ರೈಸ್ ಮಾಡ್ಕೊತೀವಲ್ಲ, ಸೊ ಆ ಥರ ರೈಸ್ನ ತೊಗೊಳ್ಬೋದು. ನೀವು ನೋಡ್ತಿರ್ಬೋದು ಇಲ್ಲಿ ಎಷ್ಟೊಂದು ಅಂದರೆ ವೆಜಿಟೇಬಲ್ಸ್ ಇದ್ದಾವೆ. ಇದರಲ್ಲಿ ರೈಸ್ನ ನಾನು ಎಷ್ಟು ಮಿಕ್ಸ್ ಮಾಡ್ತೀನಿ ನೀವೇ ನೋಡಿ. ನಾನಿಲ್ಲಿ ಇಬ್ಬರಿಗೆ ಕ್ವಾಂಟಿಟಿ ಮಾಡ್ತಿರೋದ್ರಿಂದ ಈ ವೆಜಿಟೇಬಲ್ಸು ನೀವು ಅಂದರೆ ಕ್ವಾಂಟಿಟಿನೂ ನೋಡ್ಕೊಳ್ಳಿ. ವೆಜಿಟೇಬಲ್ಸ್ ನೀವು ಎಷ್ಟಾದರೂ ತೊಗೋಬೋದು, ಅದಕ್ಕೇನೂ ಪ್ರಾಬ್ಲಮ್ ಇಲ್ಲ. ಆಯಿಲ್ ಕಡಿಮೆ ಯೂಸ್ ಮಾಡ್ಕೋಬೇಕು ಅಷ್ಟೇ. ಇದಕ್ಕೆ ನಿಮಗೆ ಏನೇನು ಸ್ಪೈಸಸ್ ಬೇಕಲ್ಲ ಅವೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಮ್ಯಾಗಿ ಮಸಾಲ, ಸ್ವಲ್ಪ ಉಪ್ಪು, ಅರಿಶಿನ, ಖಾರ ಹಾಕ್ಕೊಂಡಿದ್ದೀನಿ ಅಷ್ಟೇ, ಬೇರೆ ಏನೂ ಆ್ಯಡ್ ಮಾಡ್ಕೊಂಡಿಲ್ಲ. ಆ್ಯಂಡ್ ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಕುದಿಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಇದೆಲ್ಲ ನಾವು ಒಂದು 10 to 15 ಮಿನಿಟ್ಸಲ್ಲೇ ಮಾಡ್ಕೊಂಬಿಡ್ಬೋದು ಲಂಚ್ ಬಾಕ್ಸಿಗೆ. ಆ್ಯಂಡ್ ಕೊನೆಯದಾಗಿ ನೋಡಿದ್ರಲ್ಲ ಚಿಕ್ಕ ಒಂದು ಸ್ಮಾಲ್ ಬೌಲ್ ಇರುತ್ತಲ್ಲ, ಅದನ್ನು 1 ಕಪ್ ತೊಗೊಂಡಿದ್ದೀನಿ. ಇದರಲ್ಲಿ ಇಬ್ಬರು ತಿಂತೀವಿ. ಸೊ ಇದೆಲ್ಲ ಹಾಕ್ಬಿಟ್ಟು ರೈಸ್ನ ನಾವು ಸ್ಮಾಲ್ ಬೌಲಷ್ಟು ರೈಸ್ ಹಾಕಿದ್ರೂ ಎಷ್ಟೊಂದು ಕ್ವಾಂಟಿಟಿ ಆಗುತ್ತೆ. ಯಾಕಂದರೆ ನಾವು ಇದರಲ್ಲಿ ಕಾಳು ಹಾಕಿದ್ದೀವಿ ಮತ್ತು ಎಷ್ಟೊಂದು ವೆಜಿಟೇಬಲ್ಸ್ ಹಾಕಿದ್ದೀವಲ್ಲ, ಹಾಗಾಗಿನೇ ಈ ಥರ ನೀವು ಪ್ಲ್ಯಾನ್ ಮಾಡಿಕೊಂಡು ಲಂಚ್ ಬಾಕ್ಸ್ನ ಪ್ರಿಪೇರ್ ಮಾಡ್ಕೋಬೋದು. ಸೊ ಇದೆಲ್ಲ ನಾನು ಪ್ರಿಪೇರ್ ಮಾಡಬೇಕಾದ್ರೆ ನನಗೊಂದು ಐಡಿಯಾ ಬಂತು. ಹೌದಲ್ಲ, ಲಂಚ್ ಬಾಕ್ಸ್ ನಾನು ಮನೆಯಲ್ಲೇ ಇದೆ, ಈ ಥರ ಇವ್ರಿಗೊಂಥರ ತೋರಿಸೋಣ ಹೇಗೋ ಈ 10 ಡೇಸ್ ಚಾಲೆಂಜು ಮೇಯ್ನಾಗಿ ವರ್ಕ್ ಮಾಡೋರಿಗೆಲ್ಲ ಯಾವ ಥರ ಪ್ಯಾಕ್ ಮಾಡ್ಕೊಂಡು ಹೋಗ್ಬೋದು ಅಂತ ಐಡಿಯಾ ಸಿಗುತ್ತೆ ಅಂತೇಳ್ಬಿಟ್ಟು ಮನೇಲಿರೋ ಲಂಚ್ ಬಾಕ್ಸ್ಗೆ ನಾನಿವತ್ತು ಮಾಡಿರೋ ಅಂಥದ್ದು ರೈಸ್ ಒಂದು ಎಷ್ಟು ತೊಗೊತಿದ್ದೀನಿ ಕ್ವಾಂಟಿಟಿ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟಿಷ್ಟು ತೊಗೊಂಡು ನೀವು ಈ ಲಂಚ್ ಬಾಕ್ಸ್ ತೊಗೊಳ್ಳಿ. ಮೇಯ್ನಾಗಿ ಯಾರಿಗೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತಿದ್ರೆ, ನನಗಂತೂ ಸಖತ್ ಇಷ್ಟ ಆಯಿತು. ಎಲ್ಲ ಥರದ್ದು ನಾವು ಪ್ಲೇಟಲ್ಲಿ ಇಟ್ಕೊಂಡು ತಿಂತಿದ್ದಾಗ ಕಡಿಮೆ ಕ್ವಾಂಟಿಟಿ ನಾವು ಪೋರ್ಷನ್ ಕಂಟ್ರೋಲ್ ಮಾಡ್ಕೊಂಡು ತೊಗೊಳ್ತಾ ಇದ್ದೀವಿ ಅಂತ ಫೀಲಿಂಗೇ ಬರಲ್ಲ. ಆ್ಯಂಡ್ ಕ್ಯಾರಿ ಮಾಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ತಿಂತಾಯಿದ್ರೆ ಈ ಥರ ಕಂಪಾರ್ಟ್ಮೆಂಟಿಂದು ಒಂದು ಪ್ಲೇಟ್ ಸಿಗುತ್ತೆ, ಅದನ್ನಾದರೂ ತೊಗೊಂಡು ನೀವು ಯೂಸ್ ಮಾಡ್ಬೋದು. ಈ ಲಂಚ್ ಬಾಕ್ಸಿಂದು ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಇನ್ನು ಮುಂದೆ ಈ 10 ಡೇಸ್ ಚಾಲೆಂಜಲ್ಲಿ ಇದೇ ಲಂಚ್ ಬಾಕ್ಸಲ್ಲಿ ನಾನು ನಿಮಗೆ ಐಡಿಯಾಸನ್ನು ತೋರಿಸ್ಕೊಡ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ. ಈವ್ನಿಂಗು ಬ್ಲ್ಯಾಕ್ ಕಾಫಿನ ತೊಗೊಳ್ತಾ ಇದ್ದೀನಿ. ಸ್ನ್ಯಾಕ್ಸ್ ಏನು ತೊಗೊಂಡಿಲ್ಲ, ಸ್ವಲ್ಪ ಡಿನ್ನರೇ ಮಾಡಿಬಿಡೋಣ ಅಂತ. ನಮ್ಮ ಲಡ್ಡುನೆಲ್ಲ ಬರೀ ಅವನಿಂದನೇ ಎಲ್ಲ ನೋಡಿ ಲಡ್ಡು ತೋರಿಸ್ಬೇಕು. ಬ್ಲ್ಯಾಕ್ ಕಾಫಿನಷ್ಟೇ ತೊಗೊಂಡ್ಬಿಡ್ತೀನಿ. ಜಾಸ್ತಿ ಸ್ಟ್ರಾಂಗ್ ಆಯ್ತೇನೋ ಆರೋಗ್ಯ. ಸೊ ಇವತ್ತು ಡಿನ್ನರ್ಗೂ ಜಾಸ್ತಿ ಏನಿಲ್ಲ. ನಾನು ಮಧ್ಯಾಹ್ನ ಏನು ರೆಸಿಪಿ ತೋರಿಸಿದ್ನಲ್ಲ ಫ್ರೈಡ್ ರೈಸಿಂದು ಎಲ್ಲ ವೆಜಿಟೇಬಲ್ಸ್ ಹಾಕಿ, ಸೊ ಅದೇ ವೆಜಿಟೇಬಲ್ಸ್ನ ಸ್ವಲ್ಪ ತೆಗೆದಿಟ್ಟಿದ್ದೀನಿ. ಸ್ವಲ್ಪ ಪಲ್ಯನ, ಅದೇ ಪಲ್ಯಗೆ ಒಂದು ಸ್ವಲ್ಪ ಕಟಕ್ ರೊಟ್ಟಿ ಇದ್ದಾವೆ, ಒಂದು ಕಟಕ್ ರೊಟ್ಟಿ ಹಾಕ್ಬಿಟ್ಟು ರೊಟ್ಟಿ ಫ್ರೈ ಥರ ಮಾಡ್ಕೊಂಡ್ಬಿಡೋಣ ಮನೇಲಿ ಅಂತ. ಹೌದಾ, ರೊಟ್ಟಿ ಫ್ರೈ ಮಾಡ್ಕೊತೀಯಾ? ಅಂದರೆ ಅದನ್ನು ತೊಗೊಂಡ್ಬಿಟ್ಟು ಹಂಗಿರಲ್ಲ, ಸ್ವಲ್ಪ ಖಾರ ಆಗುತ್ತೆ. ಸೊ ಇದು ಒಂದು ಐಡಿಯಾ ನೋಡಿ, ರೊಟ್ಟಿ ಫ್ರೈ ಎಲ್ಲ ಮಾಡ್ಕೊಳ್ಳೋದು. ನಮಗೆ ಟೈಮ್ ಇಲ್ಲ ಅಂತಂದರೆ, ಟೈಮ್ ಇದೆ ಬಟ್ ನನಗೇನು ಅಂತಂದರೆ ಇವತ್ತು ಎಲ್ಲನೂ ತೋರಿಸಿದ್ದಿಲ್ಲ ರೆಸಿಪಿ, ವಿಡಿಯೋನು ತುಂಬ ಲಾಂಗ್ ಆಗಿಬಿಡುತ್ತೆ, ಮತ್ತು ನನಗೆ ಆಲ್ರೆಡಿ ಟೈಮ್ ಬೇರೆ ಆಗಿದೆ. ಸೊ ಅದಕ್ಕೆ ಹೇಗೋ ಕಟಕ್ ರೊಟ್ಟಿ ಇದ್ದಾವೆ,
ನಾನೀಗ ಡೈಲಿ ರೊಟ್ಟಿ ತಿಂತಿಲ್ಲಲ್ಲ, ಸೊ ನನ್ನ ಭಾಗದ ರೊಟ್ಟಿ ಎಲ್ಲ ಹಂಗೆ ಉಳಿತಾ ಇದ್ದಾವೆ. ಅದನ್ನು ಕಟಕ್ ರೊಟ್ಟಿ ಮಾಡಿಬಿಡೋದು. ಸೊ ಅವಾಗೇ ಹೇಳಿದ್ನಲ್ಲ ನಿಮಗೆ ರೊಟ್ಟಿ ಫ್ರೈ ಮಾಡ್ಕೊಳ್ಳೋಣ ಅಂತ. ಬೆಳಗ್ಗೆ ಮಾಡಿದ್ನಲ್ಲ ಅದೇ ವೆಜಿಟೇಬಲ್ಸಿಂದು ಪಲ್ಯ ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ. ಸೊ ಆ ಪಲ್ಯ ನಾನು ಏನು ಮಾಡ್ಕೊಳ್ತೀನಿ ಅಂದರೆ ಒಂದು ಸ್ವಲ್ಪ ಅಂದರೆ ಅದು ವೆಜಿಟೇಬಲ್ಸ್ ಎಲ್ಲ ಹಾಕಿ ಈ ಥರ ಕಟ್ಟಕ್ಕೆ ರೊಟ್ಟಿ ಏನಿದೆಯಲ್ಲ ಜೋಳದ ರೊಟ್ಟಿ, ನಾವು ಒಂದು ಜೋಳದ ರೊಟ್ಟಿ ಅಥವಾ ರಾಗಿ ರೊಟ್ಟಿ ಏನಾದರೂ ಇದು ಮಲ್ಟಿಗ್ರೇನ್ ಚಪಾತಿ ಆಗಿರ್ಬೋದು, ಈ ಥರದನ್ನ ನೈಟ್ ಒಂದು ತೊಗೊಳ್ಳಿ, ಅದಕ್ಕಿಂತ ಜಾಸ್ತಿ ಬೇಡ. ಇಲ್ಲಿ ನೋಡಿ ನಾನು ಆ ಕಟಕ್ ರೊಟ್ಟಿನ ಪೀಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ವೆಜಿಟೇಬಲ್ಸ್ ಹಾಕಿಬಿಟ್ಟು ಅದನ್ನು ರೊಟ್ಟಿನ ಫ್ರೈ. ಸೊ ಇಷ್ಟೇ ಸಿಂಪಲ್. ಟೈಮ್ ಇಲ್ಲ ಅಂತ ಅಂದ್ಕೊಂಡ್ರೆ ಈ ಥರನೂ ಒಂದು ಐಡಿಯಾ ತೊಗೊಂಡು ನೀವು ಮಾಡ್ಕೊಳ್ಳಿ. ರೊಟ್ಟಿ ಫ್ರೈ ಅಂದರೆ ನಂಗೆ ತುಂಬಾ ಇಷ್ಟ. ಇದ್ರ ಮೇಲೆ ಸ್ವಲ್ಪ ನಾನು ಒಂದು ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್, ಬೇಡ ಆದರೆ ಸ್ಕಿಪ್ ಮಾಡ್ಕೋಬೋದು ಅಷ್ಟೇ. ಸೊ ನೋಡಿ, 1-2 ನಿಮಿಷನೂ ಬೇಕಾಗಲ್ಲ ಈ ಥರ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ. ಇದೇ ವೆಜಿಟೇಬಲ್ಸ್ ಅಂತ ಏನೂ ಇಲ್ಲ, ಮನೇಲಿ ಏನಾದರೂ ಪಲ್ಯ ಉಳಿದಿರುತ್ತಲ್ಲ ಆ ಥರದ್ರಲ್ಲೂ ನಾವು ಈ ಥರ ಮಾಡ್ಕೋಬೋದು. ಬಟ್ ಜಾಸ್ತಿ ವೆಜಿಟೇಬಲ್ಸ್ ಇರೋ ಥರ ನೋಡ್ಕೊಳ್ಳಿ ಅಷ್ಟೇ. ಇವತ್ತಿಂದ ಡೇ ಈ ಥರ ಇತ್ತು ನೋಡಿ. ನನ್ನ ವೆಯ್ಟ್ ಲಾಸ್ 10 ದಿನಗಳ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇದು 3ನೇ ದಿನ. ಸೊ ವಿಡಿಯೋ ಇಷ್ಟ ಆಯಿತಾ ನಿಮಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಿಮ್ಗೆ ಯೂಸ್ ಆಗಬೇಕು ಅಂತೇಳಿ ಇಷ್ಟೆಲ್ಲ ವೀಡಿಯೋಸ್ನ ಶೂಟ್ ಮಾಡಿ ರೆಸಿಪೀಸ್ನ ಶೇರ್ ಮಾಡ್ತಿದ್ದೀನಿ. ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್.